ಆನೇಕಲ್ ತಾಲೂಕಿನ ಮಾದಪ್ಪನಹಳ್ಳಿ ಮತ್ತು ಜಂತಗೊಂಡನಹಳ್ಳಿ ವೃತ್ತದಲ್ಲಿ ರೆಡ್ಡಿ ಕುಲ ಬಾಂಧವರ ವತಿಯಿಂದ ಶ್ರೀ ಮಹಾಯೋಗಿ ವೇಮನರ 614ನೇ ಜಯಂತಿಯನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜಂತಗೊಂಡನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೆಡ್ಡಿ ಕುಲ ಬಾಂಧವರು ಮತ್ತು ಜನಪ್ರತಿನಿಧಿಗಳು ಶ್ರೀ ಮಹಾಯೋಗಿ ವೇಮನರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಹಳ್ಳಿಕಾರ್ ಎತ್ತುಗಳ ಭವ್ಯ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ರೆಡ್ಡಿ ಜನಾಂಗದ ಹಿರಿಯ ಮುಖಂಡರಾದ ಪ್ರಭಾಕರ್ ರೆಡ್ಡಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ, ಕಾಮನಹಳ್ಳಿ ಶ್ರೀನಿವಾಸ್ ರೆಡ್ಡಿ, ನೆರಿಗಾ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲ ರೆಡ್ಡಿ, ಮುಖಂಡರಾದ ರಮೇಶ್, ಗೋವಿಂದರಾಜ್, ಜೆಎಸ್ ಪ್ರಭಾಕರ್, ಪಿಲ್ಲಾರೆಡ್ಡಿ, ಜೆವಿ ರಮೇಶ್, ಚಂದ್ರಾರೆಡ್ಡಿ, ರಾಜಗೋಪಾಲ ರೆಡ್ಡಿ, ರಾಮಸ್ವಾಮಿ ರೆಡ್ಡಿ ಸೇರಿದಂತೆ ಮಾದಪ್ಪನಹಳ್ಳಿ ಮತ್ತು ಜಂತಗೊಂಡನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಸರ್ಜಾಪುರ ಹೋಬಳಿ ಮಾದಪ್ಪನಹಳ್ಳಿ ಕ್ರಾಸಲ್ಲಿ ಈ ದಿನ ನಮ್ಮ ಯುವಕರು ಎಲ್ಲ ಸೇರಿ ಶ್ರೀ 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 ವೇಮನ 154ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಇಬ್ಬರೂ ಸಾಕಷ್ಟು ಸರ್ವ ಜನಾಂಗಕ್ಕೂ ದುಡ್ದಿದ್ದಾರೆ. ಮೊದಲನೇದಾಗಿ ನಾಡಿನ ಜನತೆಗೆ 614ನೇ ವೇಮನ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಜಂತಕನಹಳ್ಳಿ ಸರ್ಕಲ್ನಲ್ಲಿ ಇವತ್ತು ವೇಮನ ಜಯಂತಿಯನ್ನು ಭಾಳ ಅದ್ದೂರಿಯಿಂದ ಚಕ್ಕವಾಗಿ ಭಾಳ ಅದ್ದೂರಿಯಿಂದ ಮಾಡ್ತಾಯಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯ ಈಶ್ವರನ ಕೊಟ್ಟು ಭಗವಂತ ಕಾಪಾಡಲಿ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಸರ್ಕಲ್ನಲ್ಲಿ
ಭಾಳ ಅದ್ದೂರಿಯಾಗಿ ಅವರೆಲ್ಲರೂ ಸೇರಿ ಮಾಡಲಿ, ನಾವು ಜೋಡಿಸಿ ಭಾಳ ಅದ್ದೂರಿಯಿಂದ ವೇಮನ ಜಯಂತಿಯನ್ನು ಮಾಡ್ತೇವೆ. ವೇಮನ ಅವರು ಒಂದು ತತ್ವಜ್ಞಾನಿ, ಒಂದು ಕವಿ ಅನ್ನೋದನ್ನು ಎಲ್ಲರಿಗೂ ಪ್ರಪಂಚಕ್ಕೆ ತಿಳಿಬೇಕು. ಅವ್ರ ಪರಿಶ್ರಮ ಏನು, ನಮ್ಮ ನಾಡಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ನಾಡಿಗೆ ತಿಳಿಬೇಕು. ಹಂಗಾಗಿ ವೇಮನ ಜಯಂತಿಯವರ 614 ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಮೊದಲನೇ ವರ್ಷದ ರೆಡ್ಡಿ ಕುಲಬಾಂಧವರು ಚಂದ್ರಗೌಡಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ವಂದನೆಗಳು. ನಾವು ಮೊದಲನೇ ಕಾರ್ಯಕ್ರಮ ಆದ್ದರಿಂದ ಏನೋ ಆದಷ್ಟು ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ನೆಕ್ಸ್ಟ್ ಇಯರು ಬರೋ ವರ್ಷದಲ್ಲಿ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜಂತಕೊಂಡಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಅಣ್ಣ ತಮ್ಮಂದಿರಿಗೂ ಈ ವೇಮನ ಜಯಂತಿ ಶುಭಾಶಯಗಳನ್ನು ತಿಳಿಸ್ತೀನಿ. ಮುಂದಿನ ವರ್ಷದಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಒಂದು ಹಠ ತೊಟ್ಟಿದ್ದೀವಿ. ಇಲ್ಲಿ ಸುಮಾರು ಜನ ಸೇರಿದ್ದಾರೆ. ಇಲ್ಲಿ ಜಾತಿ ಕುಲ ಇಲ್ಲ, ನಮ್ಮಲ್ಲಿ ಎಲ್ಲರೂ ಬಂದವರೇ ಪಾಪ. ನಾವು ಸುಮ್ಮನೆ ಇದೊಂದು ಮಾತಾಡಬೇಡ. ಇಲ್ಲಿರೋರಿಗೆಲ್ರಿಗೂ ನಾನು ಒಂದನೇ ಹೇಳ್ತೀನಿ. ಇವತ್ತೇನೆಲ್ಲ ಕಾರ್ಯಕ್ರಮಗಳು ನಂಬ್ಕೊಂಡಿದ್ದೀವಿ? ಇವತ್ತು ಇನ್ನೇನಿಲ್ಲ. ಇವಾಗ ಸದ್ಯಕ್ಕೆ ಮೊದಲನೇದು ನಾವು ಸ್ಟಾರ್ಟಿಂಗ್ ಮಾಡಿದ್ದೀವಿ. ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಸಿದ್ಧತೆ ಮಾಡಿಕೊಂಡು ವೇಮನ ವಿಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ನಾವೆಲ್ಲ ನಮ್ಮ ಸಭೆಯಲ್ಲಿ ಕೂತ್ಕೊಂಡು ಏನು ರೆಡ್ಡಿ ಜನಾಂಗದವ್ರು ನಾವು ಇದ್ದೀವಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಕೂತ್ಕೊಂಡು ಊರುಗಳು ಸುತ್ತಮುತ್ತಲಿರೋ ಎಲ್ಲ ಊರುಗಳು ಕರೆಸ್ಕೊಂಡು ಎಲ್ಲ ಕಾರ್ಯದ ಮುಖಂಡರನ್ನು ಕರೆಸ್ಕೊಂಡು ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತ ಇದು 2ನೇ ಸಲ ನಾವು ತೀರ್ಮಾನ ಮಾಡಿದ್ವಿ. ಮಾದನಹಳ್ಳಿ, ಜಂತಕೊಂಡಹಳ್ಳಿ, ಗೋಣಿಕೋಟ, ಬೆಳಕೇರಿ ಎಲ್ಲ ಗ್ರಾಮದವರು ಸೇರಿ ಇಲ್ಲಿ ವೇಮನ ಜಯಂತಿ 614ನೇ ವರ್ಷದ ವೇಮನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿ ಅದರ ಜೊತೆಯಲ್ಲಿ 2 ನಮ್ಮೂರಿನ ಜಂತಕೊಂಡಹಳ್ಳಿನ 2 ಎತ್ತುಗಳನ್ನು ಪೂಜೆ ಮಾಡಿ ಇಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ಅನ್ನದ ಸಂತರ್ಪಣೆ ಮಾಡಿ ಎಲ್ರಿಗೂ ಶುಭವಾಗಲಿ. ವೇಮನ ತತ್ವಗಳು, ವೇಮನನ ಆಚರಣೆಗಳು ಎಲ್ಲ ಮನೆಯಲ್ಲಿ ಆಚರಣೆ ಮಾಡ್ತಾ ಸದ್ಬಳಕೆ ಮಾಡಿಕೊಂಡು ಅವರ ಪಾಲನೆಯನ್ನು ಅನುಸರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ.